ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಇನ್ವೈಸ್ ಅಕಾಡೆಮಿ. ಈ ವಿಡಿಯೋ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮೊದಲು ಈ ಒಂದು ಕೋಟ್ನ ಒಂದ್ಸರಿ ನೋಡಿ ಏನು ಹೇಳ್ತಿದೆ ಅಂತ. ಇಫ್ ಯು ಕಂಟಿನ್ಯೂ ದಿ ಸೇಮ್ ಲೆವೆಲ್ ಆಫ್ ಪ್ರಿಪರೇಷನ್ ಯು ವಿಲ್ ಗೆಟ್ ದ ಸೇಮ್ ಲೆವೆಲ್ ಆಫ್ ರಿಸಲ್ಟ್ಸ್. ಟ್ರೈ ಡಿಫ್ರೆಂಟ್ಲಿ ಇಫ್ ಯು ವಾಂಟ್ ಡಿಫ್ರೆಂಟ್ ರಿಸಲ್ಟ್ಸ್. ಸೊ ಇದರ ಅರ್ಥ ಏನು ಅಂತಂದ್ರೆ, ಸಪೋಸ್ ನೀವು ಯಾವುದೇ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದೀರಾ ಅಂದ್ಕೊಳ್ಳಿ, UPSC ಆರ್ KPSC ಆರ್ ಗ್ರೂಪ್ A, B, C ಎಕ್ಸಾಮ್ಸ್, PSI ಎಕ್ಸಾಮ್ ಆರ್ AO ಎಕ್ಸಾಮ್ ಆರ್ AFO ಎಕ್ಸಾಮ್, ಎನಿ ಎಕ್ಸಾಮ್ ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ದೀಸ್ ಎಕ್ಸಾಮ್ಸ್. ಇಲ್ಲಿ ನೀವು ಪ್ರತಿ ವರ್ಷ ಏನೇನು ಮಾಡ್ತೀರಾ ಜಸ್ಟ್ ನೋಟ್ ಇಟ್ ಡೌನ್. ಅಂಡ್ ನಿಮ್ಮ 3 to 4 years ಆಫ್ ಜರ್ನಿಯಲ್ಲಿ ಒಂದ್ಸರಿ ನೋಡ್ಕೊಳ್ಳಿ, ಸರ್ ನಾನು ಏನೇನು ಮಾಡಿದ್ದೀನಿ ಅಂತ, ಎಷ್ಟು ಡಿಫ್ರೆಂಟ್ ಆಗಿ ಟ್ರೈ ಮಾಡಿದ್ದೀನಿ ಅಂತ. ಸೊ ನಿಮಗೆ ಅರ್ಥ ಆಗುತ್ತೆ, ನೀನು 80% ಆಫ್ ದ ಟೈಮ್ಸ್ ಯು ಹ್ಯಾವ್ ಡನ್ ಸೇಮ್ ಥಿಂಗ್ ಆ್ಯಂಡ್ ಯು ವಿಲ್ ಗೆಟ್ ದ ಸೇಮ್ ರಿಸಲ್ಟ್, ದಟ್ ಈಸ್ ನಾಟ್ ಕ್ಲಿಯರಿಂಗ್ ದ ಎಕ್ಸಾಮ್. ಸೊ ಎಕ್ಸಾಮ್ ಯಾವುದು ಕ್ಲಿಯರ್ ಆಗ್ತಿಲ್ಲ. ಸೊ ಅದೇ ರೀತಿ ನೀವು ಟಾಪರ್ನ ನೋಡಿದಾಗ ಅವರ ಹೇಳ್ತಾರೆ ಏನಂತ, ನಾನು 10 ಬುಕ್ನ ಓದಿಲ್ಲ ಒಂದು ಸಬ್ಜೆಕ್ಟ್ಗೆ ಒಂದೇ ಬುಕ್ ಓದಿದ್ದೀನಿ, ಅದನ್ನ 10 times ರಿವಿಷನ್ ಮಾಡಿದ್ದೀನಿ ಅಂತ. ಓಕೆ, ದಿಸ್ ಈಸ್ ದ ಒನ್ ಆಫ್ ದ ಅಪ್ರೋಚ್. ದಿಸ್ ಈಸ್ ದ ಡಿಫ್ರೆಂಟ್ ಥಿಂಗ್ ವಿಚ್ ದ ಟಾಪರ್ಸ್ ಹ್ಯಾವ್ ಡನ್, ಓಕೆ, ಟು ಕ್ಲಿಯರ್ ದ ಎಕ್ಸಾಮ್. ಇದು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಈಗ ನಿಮಗೆ ದೇರ್ ಆರ್ ಹೈ ಚಾನ್ಸಸ್ ದಟ್ ಎಕ್ಸಾಮ್ ನಿಯರ್ ಬೈ ಬರುವಂತ ಎಲ್ಲ ಕೋರ್ಟ್ ಕೇಸಸ್ ಎಲ್ಲ ಕ್ಲಿಯರ್ ಆಗಿಬಿಟ್ಟು ಎಕ್ಸಾಮ್ ಬರುವಂತ ಚಾನ್ಸಸ್ ತುಂಬಾ ಇದೆ. ಸೊ ದಿಸ್ ಈಸ್ ಯುವರ್ ಲಾಸ್ಟ್ ಮಂತ್ ಆಕ್ಚುಲಿ. ಸೊ ಹಾಗಾಗಿ ಎಷ್ಟು ಜಲ್ದಿ ಆಗುತ್ತೋ ಅಷ್ಟು ಜಲ್ದಿ ವೇಕಪ್ ಆಗಿ ಜಸ್ಟ್ ಸ್ಟಾರ್ಟ್ ಡೂಯಿಂಗ್ ದ ಥಿಂಗ್ಸ್. ಗಾಟ್ ಇಟ್? ಓಕೆ, ಫೈನ್. ಸೊ ದಿಸ್ ಈಸ್, ಈಗ ವಿಡಿಯೋಗೆ ಬನ್ನಿ. ದಿಸ್ ರಿಲೇಟ್ ಟು FRB, ಫೈನಲ್ ರಿವಿಷನ್ ಬ್ಯಾಚ್ ಅಂತ. ಓಕೆ, ಎಸ್, ಇಟ್ ಇಸ್ ಆನ್ಲೈನ್ ಬ್ಯಾಚ್ ಆ್ಯಂಡ್ ಇಲ್ಲೇ ಹೇಳ್ತಿದ್ದೀನಿ ನಿಮಗೆ 50% ಆಫ್ ಇರುತ್ತೆ. ಆ್ಯಂಡ್ ಕೋಡ್ ಬಂದು ಇನ್ವೈಸ್ 50. ಜಸ್ಟ್ ನೋಟ್ ಮಾಡ್ಕೊಳ್ಳಿ. ಈ ಕೋಡ್ನ ನೀವು ಕೋರ್ಸಲ್ಲಿ ಪರ್ಚೇಸ್ ಮಾಡ್ಬೋದು, ಆರ್ ಯು ಕ್ಯಾನ್ ಪರ್ಚೇಸ್ ಇನ್, ನಮಗೆ ಕಾಲ್ ಮಾಡಿಬಿಟ್ಟು ನೀವು ಕಾಲ್ ಕೂಡ ನೋಟ್ಸ್ ಕೂಡ ಪರ್ಚೇಸ್ ಮಾಡ್ಬೋದು. ನಂಬರ್ ಬಂದು 9380498393. ಸೊ ವಿಡಿಯೋ ಪಾಸ್ ಮಾಡಿ, ಓಕೆ, ವಿಡಿಯೋನ ಪಾಸ್ ಮಾಡಿ ನೋಟ್ ಡೌನ್ ಮಾಡಿಕೊಂಡು ಎಂಕ್ವೈರಿ ಮಾಡಿ ಇಫ್ ಯು ವಾಂಟ್ ಗೆಟ್ ದಿಸ್ ಕೋರ್ಸ್. ಸೊ ಇಲ್ಲಿ ಏನೇನಿರುತ್ತೆ ಅಂತ ಬನ್ನಿ. ಫಸ್ಟ್ ಪಾಯಿಂಟ್, ಕ್ಲಾಸಸ್ ಬ್ಯಾಚ್. ನಿಮಗೆ 6 to 8 hours ಈಚ್ ಸಬ್ಜೆಕ್ಟ್ಗೆ ಇರುತ್ತೆ, ವೆರಿ ಕ್ರಿಸ್ಪ್. ಸೊ ನಿಮಗೆ ಯೂನಿವರ್ಸಿಟಿಲಿ ನಾವು ಯೂಶಲಿ 102, 105 ಕೋರ್ಸಸ್ ಓದ್ತೀವಲ್ಲ, ಬೋತ್ ಪ್ರಾಕ್ಟಿಕಲ್ಸ್ ಆಸ್ ವೆಲ್ ಆಸ್ ಥಿಯರಿ ಪಾರ್ಟ್, ಪ್ರಾಕ್ಟಿಕಲ್ ಪಾರ್ಟ್. ಸೊ ಎಂಟೈರ್ ಥಿಂಗ್ ವಿ ಆರ್ ಗೋಯಿಂಗ್ ಟು ಗೆಟ್ ಇಟ್ ಇನ್ 6 to 8 years. ದಟ್ಸ್ ವೆರಿ ರಿವಿಷನ್ ಬ್ಯಾಚ್. ಇಟ್ಸ್ ನಾಟ್ ಎ ಕಂಪ್ಲೀಟ್, ನಿಮಗೆ ಇದು ರಿವಿಷನ್ ಬ್ಯಾಚ್ ಮಾತ್ರ. ಓಕೆ, 6 hours ಇರುತ್ತೆ. ಸೊ ನೀವು 3 hours ಅಲ್ಲಿ ಆರಾಮ್ಸೆ ಮುಗಿಸ್ಕೋಬಹುದು, ಇಫ್ ಅಟ್ ಆಲ್ ಯು ಆರ್ ವಾಚ್ ಇಟ್ 2x ಅಲ್ಲಿ ನೀವು ನೋಡಿದ್ದೀರಾ ಅಂತಂದ್ರೆ. ಗಾಟ್ ಇಟ್? ಸೊ ಇದು ಸಬ್ಜೆಕ್ಟ್ ರಿಲೇಟೆಡ್ ಎಲ್ಲ. ಇಟ್ ವಿಲ್ ಅಪ್ಲೈ ಫಾರ್ ಬೋತ್ GK ಆಸ್ ವೆಲ್ ಆಸ್ ಸ್ಪೆಸಿಫಿಕ್ ಪೇಪರ್ ಮತ್ತೆ 85% ಅಂಡ್ 15%. ನಿಮಗೆ 99.9% ಆಫ್ ದ ಸಿಲೆಬಸ್ ಎಲ್ಲ ಕವರ್ ಆಗಿದೆ. ಓನ್ಲಿ ಹಾರ್ಡ್ಲಿ ಒಂದು 5 to 6 lines ಏನೋ ಸಿಲೆಬಸ್ ನೋಟ್ಸ್ ಪೆಂಡಿಂಗ್ ಇದೆ. ಅಪಾರ್ಟ್ ಫ್ರಮ್ ದಟ್ 99.99% ನೋಟ್ಸ್, ಕ್ಲಾಸಸ್ ಅಂಡ್ ಟೆಸ್ಟ್ ಸೀರೀಸ್ ಎಲ್ಲವೂ ಮುಗಿದಿದೆ. ಓಕೆ, ದೆನ್ ಈಗ ಬನ್ನಿ ಟೆಸ್ಟ್ ಸೀರೀಸ್ ಬ್ಯಾಚ್. ಇದ್ರೂ ಕೂಡ ನಿಮಗೆ 50% ಅವೈಲೇಬಲ್ ಇದೆ ಆಫರ್. ಗಾಟ್ ಇಟ್? 105 ಟೆಸ್ಟ್ ಇರುತ್ತೆ. ಲೆವೆಲ್ 1 ಈಚ್ ಟೆಸ್ಟ್ 50 questions ಅಂಡ್ ನಂಬರ್ ಆಫ್ ಟೆಸ್ಟ್ 40. ಇದು ನಿಮಗೆ 2000 questions ಇರುತ್ತೆ. ಆಲ್ರೆಡಿ ಪೋರ್ಟಲ್ ಅಪ್ಲೋಡ್ ಮಾಡಿದ್ವಿ, ಯು ಕ್ಯಾನ್ ಚೆಕ್ ಇಟ್ ಔಟ್. ದೆನ್ ಲೆವೆಲ್ 2 ಅರೌಂಡ್ 4000 questions. ಇಲ್ಲಿ ನಿಮಗೆ 40 ಟೆಸ್ಟ್ ಇರುತ್ತೆ. ಈಚ್ ಕ್ವಶನ್ ಪೇಪರ್ ಕಂಟೈನ್ಸ್ 100 questions. ಸೇಮ್ ವಿತ್ ದ ಲೆವೆಲ್ 3. ಸೊ ವಾಟ್ ಈಸ್ ದಿಸ್ ಲೆವೆಲ್ 1, ಲೆವೆಲ್ 2, ಲೆವೆಲ್ 3? ದಿಸ್ ಈಸ್ ದ ಈಸಿ ಟು, ದಿಸ್ ಈಸ್ ದ ಮಾಡರೇಟ್, ದಿಸ್ ಇಸ್ ದ ಡಿಫಿಕಲ್ಟ್. ಸೊ ದ್ಯಾಟ್ ನಿಮಗೆ ಎಲ್ಲ ಆ್ಯಂಗಲ್ ಇಂದನೂ ಕ್ವಶನ್ಸ್ ಕವರ್ ಆಗಲಿ ಅಂತ. ಓಕೆ, ಅಂಡ್ ಟೋಟಲ್ ಯು ಕ್ಯಾಲ್ಕುಲೇಟ್ ದಟ್ ಅರೌಂಡ್ 8500 ಪ್ಲಸ್ ನಿಮಗೆ ಕ್ವಶನ್ಸ್ ಬರುತ್ತೆ ಫಾರ್ ಎವೋ, ರೈಟ್? ನೀವು ಪ್ರಿಪೇರ್ ಆಗಬೇಕಾಗಿರೋದು 100 questions ನೀವು ಸಾಲ್ವ್ ಮಾಡಬೇಕಾಗಿರೋದು ಅಲ್ವಾ? ಸೊ ಎಕ್ಸಾಮ್ ಅಲ್ಲಿ ನೀವು 100 questions ಸಾಲ್ವ್ ಮಾಡಬೇಕಾಗಿರೋದು. ಸೊ ಬಟ್ ನಿಮಗೆ ಇಲ್ಲಿ ಸಿಗ್ತಿರೋದು 8500. ಓಕೆ, ನಿಮ್ಗೆ ಬೇರೆ ಕಡೆನೂ ಸಿಗುತ್ತೆ, ಬಟ್ ವಾಟ್ ಇಸ್ ದ ಡಿಫ್ರೆನ್ಸ್ ಇಯರ್? ಬನ್ನಿ ಹೇಳ್ತೀವಿ. ಇಲ್ಲಿ ಇಂಪಾರ್ಟೆಂಟ್ ಪಾರ್ಟ್ ಏನು ಅಂತಂದ್ರೆ, ಕ್ವಶನ್ಸ್ ಇಟ್ ವಾಸ್ ಇನ್ಸ್ಪೈರ್ಡ್ ಆರ್ ರೆಫರ್ಡ್. ಓಕೆ, ಫ್ರಮ್ ಎಲ್ಲಿಂದ ತಗೋತಿದೀವಿ, ಎಲ್ಲಿಂದ ರೆಫರ್ ಮಾಡ್ತಿದೀವಿ ನೀವು ಕ್ವಶನ್ ಪೇಪರ್ ಫಾರ್ಮ್ ಮಾಡಲಿಕ್ಕೆ. ಒಂದು AQ ನಮಗೆಲ್ಲ ಗೊತ್ತಿದೆ, ಅನೌನ್ಸ್ಡ್ ಕ್ವಿಜ್, ರೈಟ್? ಇನ್ ಯೂನಿವರ್ಸಿಟೀಸ್ ಎಲ್ಲ ಆಗುತ್ತಲ್ಲ, ಅರೌಂಡ್ 25 marks 50 marks ದೋಸ್ ಕ್ವಶನ್ಸ್.
ಮಿಡ್ ಟರ್ಮ್ ಎಕ್ಸಾಮ್ಸ್ ಆಗುತ್ತೆ ಪ್ರತಿ ಸೆಮ್ಮಲ್ಲೂ, ದೋಸ್ ಕ್ವೆಶನ್ಸ್. ದೆನ್ ಫೈನಲ್ ಎಕ್ಸಾಮ್, ಆಲ್ ದೀಸ್ MCQ ಕ್ವೆಶನ್ಸ್. ಸೊ ನಮಗೆ ಯೂಶಲಿ ಮ್ಯಾಚ್ ದ ಫಾಲೋಯಿಂಗು, ರೈಟ್, ಆರ್ ಫಿಲ್ ಇನ್ ದ ಬ್ಲ್ಯಾಂಕ್ಸು, ಈ ಥರ ಕ್ವಶನ್ಸು ಬರ್ತಿದೆ ಅಲ್ಲಿ ಯೂನಿವರ್ಸಿಟಿಯಲ್ಲಿ. ಯೂಶಲಿ ಸೇಮ್ ಕ್ವಶನ್ಸ್, ಅದೇ ಕ್ವಶನ್ಸ್ ನಿಮಗೆ ಇನ್ಸ್ಪೈರ್ ಮಾಡಿದ್ದೀವಿ, ಅಲ್ಲಿಂದಾನೆ ತೊಗೊಂಡಿದ್ವಿ. ಓಕೆ, ವಿ ಕನ್ವರ್ಟ್ ದೆಮ್ ಇಂಟು ಎ KPSC ಫಾರ್ಮೆಟಿಗೆ ಕನ್ವರ್ಟ್ ಮಾಡಿದ್ವಿ. ಗಾಟ್ ಇಟ್? ಸೊ KPSC ಫಾರ್ಮೆಟ್ ಕನ್ವರ್ಟ್ ಮಾಡಿದ್ದೀವಿ. ಆ್ಯಂಡ್ ನೀವು ಆ ಒಂದು ಕ್ವಶನ್ ಪೇಪರ್ಸ್ನ ಚೆಕ್ ಮಾಡಬೇಕಂದ್ರೆ ವಿಸಿಟ್ ಟೆಲಿಗ್ರಾಮ್ ಗ್ರೂಪ್. ಓಕೆ, ಟೆಲಿಗ್ರಾಮ್ ಗ್ರೂಪ್ ಲಿಂಕಲ್ಲೂ ಕೊಡ್ತಿದ್ವಿ. ಸೊ ಓಕೆ, ಟೆಲಿಗ್ರಾಮ್ಗೆ ವಿಸಿಟ್ ಮಾಡಿ, ಯು ಕ್ಯಾನ್ ಚೆಕ್ ಔಟ್ ದ ಕ್ವಶನ್ ಪೇಪರ್. ಡೌನ್ಲೋಡ್ ಫಾರ್ಮೆಟಲ್ಲಿ ಇದೆ, ಯು ಕ್ಯಾನ್ ಡೌನ್ಲೋಡ್ ದೆಮ್ ಆ್ಯಂಡ್ ರೈಟ್ ಇಟ್ ಆಸ್ ಲೈಕ್ ಎ ಎಕ್ಸಾಮ್ ಕಂಡೀಷನ್ ಟೈಪ್ ಬರೀರಿ. ಗಾಟ್ ಇಟ್? ಫೈನ್. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಐ ಟೋಲ್ಡ್ ಯು, ಕ್ವಶನ್ಸ್ ಆರ್ ಇನ್ಸ್ಪೈರ್ಡ್ ಫ್ರಮ್ GK VK. ಹೇಳಿದ್ನಲ್ಲ ನಿಮಗೆ, AQ ಆಗಿರ್ಬೋದು, ಮಿಡ್ ಟರ್ಮ್ ಎಕ್ಸಾಮ್ ಆಗಿರ್ಬೋದು, ಫೈನಲ್ ಎಕ್ಸಾಮ್ ಆಗಿರ್ಬೋದು, ಅಲ್ಲಿಂದ ಕ್ವಶನ್ಸ್ ಫ್ರಮ್ GK VK, ಧಾರವಾಡ ಕ್ಯಾಂಪಸ್, ಹಾಸನ್ ಕ್ಯಾಂಪಸ್ ಅಂಡ್ ರಾಯಚೂರು ಕ್ಯಾಂಪಸ್, ಈ ಕ್ಯಾಂಪಸ್ಸಿಂದ ಕ್ವಶನ್ ಪೇಪರ್ಸ್ನ ಕಲೆಕ್ಟ್ ಮಾಡಿದ್ವಿ. ನಿಜ ಹೇಳಬೇಕು ಅಂದರೆ ಇಟ್ ಟೇಕ್ಸ್ ಲಾಟ್ ಆಫ್ ಎನರ್ಜಿ ಆ್ಯಂಡ್ ಎಫರ್ಟ್ ಆ್ಯಕ್ಚುಲಿ. ತುಂಬ ಟೈಮು ತಗೊಂಡಿದೆ ಇವನ್ ಮಾಡ್ಲಿಕ್ಕೆ. ಇಟ್ಸ್ ನಾಟ್ ಸೋ ಈಸಿ ಆ್ಯಕ್ಚುಲಿ. ನೀವು ಹೋಗಿ ಕೇಳಬೇಕಾದಷ್ಟು ಈಸಿ ಸಿಗಂಗಿಲ್ಲ ಎಲ್ಲ ಸಬ್ಜೆಕ್ಟ್ಸು. ಸೊ ವಿ ಹ್ಯಾವ್ ಕಲೆಕ್ಟೆಡ್ ಆಲ್ಮೋಸ್ಟ್ ಆಲ್ ದ ಕ್ವಶನ್ ಪೇಪರ್ಸ್ ಆ್ಯಂಡ್ just converted into a KPSC pattern. Got it? Then agriculture officer PYQs. So ನೀವು ಬರೀ ನಮ್ಮ ಸ್ಟೇಟ್ ಮಾತ್ರ ಕವರ್ ಮಾಡಿದ್ದೀರಾ. ದೇರ್ ಆರ್ ಅದರ್ ಸ್ಟೇಟ್ಸ್ ಹೂ ಕಂಡಕ್ಟೆಡ್ ದ ಎಕ್ಸಾಮ್ ಎವ್ರಿ ಇಯರ್. ಸೊ ಅದಕ್ಕೆ ಏನು ಮಾಡಬೇಕು? ಎಸ್, ವಿ ಹ್ಯಾವ್ ಕಲೆಕ್ಟೆಡ್ ಫ್ರಮ್ ರಾಜಸ್ಥಾನ್, ಒಡಿಶಾ, ಕೇರಳ, ಆಂಧ್ರ ಪ್ರದೇಶ್, ತೆಲಂಗಾಣ. ಇದರಿಂದ ಕೂಡ ನಿಮ್ಗೆ ಎಲ್ಲ ಕ್ವಶನ್ಸ್ ತಗೊಂಡಿದ್ದೀವಿ. PYQ ಮತ್ಲಬ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಂತ. ಸೊ ಎಲ್ಲೆಲ್ಲಿ ಯಾವ ಎಕ್ಸಾಮ್ಸ್ ಕೇಳಿದಾರಲ್ಲ ಎಲ್ಲ ಸ್ಟೇಟ್ಸಲ್ಲೂ, ಯೂಶಲಿ ಬೇರೆ ಸ್ಟೇಟ್ಸಲ್ಲಿ ರೆಗ್ಯುಲರ್ ಆಗಿ ಆಗ್ತಿರುತ್ತೆ, 2-3 ಇಯರ್ಸ್ಗೆಲ್ಲ ಎಕ್ಸಾಮ್ ಆಗ್ತಿರುತ್ತೆ. ನಮ್ಮ ಸ್ಟೇಟಲ್ಲಿ ಮಾತ್ರ 8 ವರ್ಷಕ್ಕೆ ಆಗ್ತಿರೋದು, 8ರಿಂದ 9 ವರ್ಷಕ್ಕೆ. ಬಟ್ ಅದರ್ ಸ್ಟೇಟ್ಸಲ್ಲಿ, ನಾರ್ದರ್ನ್ ಸ್ಟೇಟ್ಸಲ್ಲಿ ಎವ್ರಿ 2 to 3 ಇಯರ್ಸ್ಗೆ ಎಕ್ಸಾಮ್ ನಡೀತಿರುತ್ತೆ. ಯಾವ ಎಕ್ಸಾಮ್? ದೋಸ್ ಕ್ವಶನ್ ಪೇಪರ್ಸ್ ಆಲ್ಸೋ ವಿ ಹ್ಯಾವ್ ಟೇಕನ್ ಅಂಡ್ ಅದರ್ ಸ್ಟೇಟ್ಸ್ ಆಲ್ಸೋ. ಫೈನ್. ಸೊ ಈಗ ಬನ್ನಿ. ಸೊ ನೀವು ಏನು ಮಾಡಬೇಕಾಗಲ್ಲ, ಕೋರ್ಸಲ್ಲಿ ಇನ್ವೈಸ್ ಅಕಾಡೆಮಿ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಇಟ್ ವಿಲ್ ಅವೈಲೇಬಲ್ ಫಾರ್ ಆಲ್ ದ ಡಿವೈಸಸ್ ಲೈಕ್ ಮೊಬೈಲ್ಸ್, ಅದರಲ್ಲೂ Android or iOS, that is Apple devices. Tab, yes. Website, like ನೀವು ಲ್ಯಾಪ್ಟಾಪಲ್ಲಿ ನೋಡ್ತೀನಿ ಅಂತಂದರೆ ವೆಬ್ಸೈಟ್ ಎಲ್ಲ ಹಾಕ್ತೀನಿ. ಸೊ ಆಲ್ ದ ಫೆಸಿಲಿಟೀಸ್ ವಿಲ್ ಬಿ ದೇರ್. ಗಾಟ್ ಇಟ್? ಸೊ ಇಲ್ಲಿ ಕೋರ್ಸ್ ಇದೆ ನೋಡಿ, ಇನ್ವೈಸ್ ಕೃಷಿ ಕ್ರಾಂತಿ ಫಾರ್ 15%. ಗಾಟ್ ಇಟ್? ನೆಕ್ಸ್ಟ್ ಒನ್ ಸೆಕೆಂಡ್. ಸೊ ದೀಸ್ ಆರ್ ದ ಕಾಂಬೋ ಬ್ಯಾಚ್, ಟೆಸ್ಟ್ ಸೀರೀಸ್ ಪ್ಲಸ್ ಕ್ಲಾಸಸ್, ಸೇಮ್ ವಿತ್ 85% and 15%. ಫೈನ್. ಓಕೆ, ನೆಕ್ಸ್ಟ್ ಸೇಮ್ ವಿತ್ ಕೃಷಿ ಕ್ರಾಂತಿ ಕಂಪ್ಲೀಟ್ ಬ್ಯಾಚ್. ಇದು GK ಪ್ಲಸ್ ಸ್ಪೆಸಿಫಿಕ್ ಪೇಪರ್ ಪ್ಲಸ್ ಟೆಸ್ಟ್ ಸೀರೀಸ್ 3 ಇರುತ್ತೆ, ರೈಟ್? ಎಲ್ಲ ಕೋರ್ಸು ನಿಮಗೆ ಈವನ್ ಓನ್ಲಿ ಟೆಸ್ಟ್ ಸೀರೀಸ್ ಅವೈಲೇಬಲ್ ಇದೆ, ಓನ್ಲಿ ಸ್ಪೆಸಿಫಿಕ್ ಪೇಪರ್ ಅವೈಲೇಬಲ್ ಇದೆ. ಈ ಥರ ಕಾಂಬೋ ಬ್ಯಾಚು ಅವೈಲೇಬಲ್ ಇದೆ. ನೀವು ಕಾಂಬೋ ಬ್ಯಾಚ್ ತಗೊಂಡ್ರೆ ಡಿಫ್ರೆನ್ಸ್ ಏನು ಅಂತಂದರೆ ಅರೌಂಡ್ ಒಂದು 1000 to 2500 rupees ನೀವು ಸೇವ್ ಮಾಡ್ತೀರಾ ಕಾಂಬೋ ಬ್ಯಾಚಲ್ಲಿ. ಸಿಂಗಲ್ ಆಗಿ ತಗೊಂಡ್ರೆ ಅರೌಂಡ್ ನಿಮ್ಗೆ 12,000 ಆಯಿತು ಅಂತಂದರೆ ನಿಮ್ಮ ಕಾಂಬೋ ಬ್ಯಾಚ್ ತಗೊಂಡ್ರೆ ಓನ್ಲಿ 6,000 to 8,000 ಆಗುತ್ತೆ. ಸೊ ಹಾಗಾಗಿ ಯು ಕ್ಯಾನ್ ಆಪ್ಟ್ ಫಾರ್ ಕಾಂಬೋ ಬ್ಯಾಚ್ ಆಸ್ ವೆಲ್. ಸೊ ಇಲ್ಲಿ ನೋಡಿ, ಸೊ ಮೇನ್ ಇಂಪಾರ್ಟೆಂಟ್ ಇಲ್ಲಿ ನಾನು ಹೇಳಕ್ಕೆ ಕೊಟ್ಟಿದ್ದೇನೆಂದರೆ ಪ್ರೈಸ್. ಸೊ ಎಲ್ಲ ಹೇಳ್ತಿದ್ರು, ಸೊ ಸ್ಟೂಡೆಂಟ್ಸ್ ಸ್ವಲ್ಪ ಕಡಿಮೆ ಮಾಡಿ ಸರ್ ಅಂತ. ಸೊ ದಿಸ್ ಇಸ್ ದ ರೀಸನ್. ಇಲ್ಲಿ ನಿಮಗೆ ಯಾವ ಟೆಸ್ಟ್ ಸೀರೀಸ್ 85% ಇದೆ, ನಿಮಗೆ 3,500 ಇದೆ, ಕರೆಕ್ಟಾ? ಮೇಕ್ ಇಟ್ ಇಂಟು 50% ಆಫ್. ಎಸ್, 50% ಆಫ್ ಆಗ್ತಿದೆ. ಎಲ್ಲಿಗೆ ಎಷ್ಟಾಗುತ್ತೆ ನಿಮಗೆ? 3,000 ಅಲ್ಲಿ 1,500, 500 ಅಲ್ಲಿ 250, ಅರೌಂಡ್ 1,750. 1,750ಗೆ ನಿಮಗೆ ಕಂಪ್ಲೀಟ್ ಟೆಸ್ಟ್ ಸೀರೀಸ್. ಇಟ್ ಇನ್ಕ್ಲೂಡ್ ಅರೌಂಡ್ 9,000 ಕ್ವಶನ್ಸ್. 9,000 ಕ್ವಶನ್ಸ್, ದಟ್ಸ್ ಮೋರ್ ದೆನ್ ಎನಫ್ ಟು ಕ್ಲಿಯರ್ ದ ಎಕ್ಸಾಮ್, ಐ ಆಮ್ ಗ್ಯಾರಂಟಿ ಯು. ಓಕೆ, ಸೊ ಇಷ್ಟು ಕ್ವಶನ್ಸ್ ನಿಮಗೆ ನೀವೇ ನೋಡಿರಲ್ಲ, ಸೇಮ್ 1,750 ಅಮೌಂಟಲ್ಲಿ ಸಿಗ್ತಿದೆ. ಗಾಟ್ ಇಟ್? ಓಕೆ, ಮೂವ್ ಆನ್. ಸೊ ಇನ್ನೊಂದು ಪಾಯಿಂಟ್ ಇಲ್ಲಿ ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ, ನಿಮಗಿಲ್ಲಿ ಒನ್ ಸೆಕೆಂಡ್, ಐ ವಿಲ್ ಚೇಂಜ್ ದ ಕಲರ್. ಓಕೆ, 2 ಫಾರ್ಮ್ಯಾಟಲ್ಲಿ ಇರುತ್ತೆ. ಓಕೆ, ಟೆಸ್ಟ್ ಸೀರೀಸ್. ಒನ್ ಈಸ್ ಎಕ್ಸಾಮ್ ಲೈಕ್ ಕಂಡೀಷನ್, ಇನ್ನೊಂದು ಆರ್ ಲೈಬ್ರರಿ ಆರ್ ಹೋಮ್, ದಟ್ ಈಸ್ ಫಿಸಿಕಲ್. ವಾಟ್ ಯು ಮೀನ್ ಬೈ ದ್ಯಾಟ್? ಸಿಂಪಲ್ ಇದೆ. ಎಕ್ಸಾಮ್ ಲೈಕ್ ಕಂಡೀಷನ್ ಅಂದರೆ, ಸೊ ನಿಮಗೆ ಆನ್ಲೈನಲ್ಲಿ ಎಕ್ಸಾಮ್ ಇರುತ್ತೆ. ಸೊ 3 hours, 2 hours and 1.5 hour, ರೈಟ್? GK ಫಾರ್ 1.5 hour, ಸ್ಪೆಸಿಫಿಕ್ ಪೇಪರ್ 2 hours. ಇದೇ ಫಾರ್ಮ್ಯಾಟಲ್ಲಿ ಆನ್ಲೈನಲ್ಲಿ ನೀವು ಎಕ್ಸಾಮ್ ಬರೀತೀರಾ, ಆಸ್ ಲೈಕ್ ಯು ಆರ್ ರೈಟಿಂಗ್ ಅಲಾಂಗ್ ವಿತ್ ಯುವರ್ ಅದರ್ ಕಾಂಪಿಟೇಟರ್ಸ್, ರಿಯಲ್ ಟೈಮ್ ಲೈಕ್. ಸೊ ನೀವು ಎಕ್ಸಾಮ್ ಬರೆದ ತಕ್ಷಣ ನಿಮಗೆ ರ್ಯಾಂಕು
ಸೊ ನಿಮ್ಗೆ ಕಂಪೇರ್ ಮಾಡ್ಬೋದು, ನೀವು ಪ್ರಿವಿಯಸ್ ಯಾರ್ಯಾರು ಬರ್ದಿದ್ರಲ್ಲ ಅವ್ರ ಜೊತೆ ಕಂಪೇರ್ ಮಾಡ್ಬೋದು. ಟೈಮ್ ಬೌಂಡ್ ಮ್ಯಾನರ್, ನಿಮಗೆ ನಾಟ್ ಈವನ್ 1 ಸೆಕೆಂಡ್ ಕೂಡ ಎಕ್ಸ್ಟ್ರಾ ಸಿಗಂಗಿಲ್ಲ. ಇಟ್ಸ್ ಲೈಕ್ ಎಕ್ಸಾಕ್ಟ್ಲಿ ಎಕ್ಸಾಮಲ್ಲಿ ಯಾವ ಥರ ಸಿಗುತ್ತಲ್ಲ ಸೇಮ್ ಫಾರ್ಮೆಟಲ್ಲಿ, ರೈಟ್? ಸೇಮ್ ಟೈಮ್ ಬೌಂಡ್ ಮ್ಯಾನರ್, ಒಂದು ರ್ಯಾಂಕ್ ಸಿಗುತ್ತೆ. ನಿಮ್ಮದು ಸ್ಟ್ರೆಂತು, ವೀಕ್ನೆಸ್ಸು, ಆಪರ್ಚುನಿಟಿ, ಟ್ರೆತ್ಸ್ ಇದನ್ನು ಅನಲೈಸಿಸ್ ಮಾಡಿ ನಿಮ್ಮ ಒಂದು ಗ್ರಾಫ್ ಫಾರ್ಮೆಟಲ್ಲಿ ನಿಮ್ಗೆ ಈಸಿಯಾಗಿ ಅರ್ಥ ಆಗೋಟಲ್ಲಿ ಕೊಡುತ್ತೆ. ಸೊ ದಿಸ್ ಈಸ್ ಎಕ್ಸಾಮ್ ಲೈಕ್ ಕಂಡೀಷನ್. ಎಸ್, ನೀವು ಎಕ್ಸಾಮ್ ಲೈಕ್ ಕಂಡೀಷನಲ್ಲಿ ಆನ್ಲೈನಲ್ಲಿ ಅಟೆಂಡ್ ಮಾಡ್ಬೋದು. ಗಾಟ್ ಇಟ್. ಸೆಕೆಂಡ್ ಮೆಥಡ್, ಇದು ನಿಮಗೇನು ಅಂತಂದರೆ ಯು ಕ್ಯಾನ್ ಡೌನ್ಲೋಡ್ ದ ಪೇಪರ್ ಆ್ಯಂಡ್ ಯು ಕ್ಯಾನ್ ಅಟೆಂಡ್ ಇಟ್ ಇನ್ ಹೋಮ್ ಆರ್ ಲೈಬ್ರರಿ. ಸೊ ಈ ಫಾರ್ಮೆಟ್ ಕೂಡ ಅವೈಲೇಬಲ್ ಇದೆ. ಯು ವಿಲ್ ಅವೈಲೇಬಲ್ ಬೋತ್ ದ ಫಾರ್ಮೆಟ್ಸ್ ನಿಮ್ಗೆ ಅವೈಲೇಬಲ್ ಇರುತ್ತೆ. ಗಾಟ್ ಇಟ್, ನಿಮ್ಗೆ ಗೊತ್ತಾಯ್ತು. ಸೊ ನೀವು ಪೇಪರ್ನ ಡೌನ್ಲೋಡ್ ಮಾಡ್ತೀರಿ, ಇಲ್ಲ ಸರ್ ನಾನು ಫಿಸಿಕಲ್ ಕಾಪಿ ತೊಗೊಂಬರ್ಬೇಕು, ಪ್ರಿಂಟ್ ತೊಗೊಂಡು ಬಂದು ಮಾಡ್ತೀನಿ ಅಂತಂದ್ರೆ ಎಸ್, ದಟ್ ಫೆಸಿಲಿಟಿ ಈಸ್ ಆಲ್ಸೋ ಅವೈಲೇಬಲ್. ಗಾಟ್ ಇಟ್. ಇಲ್ಲಿ ನಿಮಗೆ 70 ಟೆಸ್ಟ್ಗೆ ಆ ಫೆಸಿಲಿಟಿ ಇದೆ. ಇನ್ನು 30 ಟೆಸ್ಟ್ ಬೇಸಿಕ್ ಟೆಸ್ಟ್ ಆಗಿರೋದ್ರಿಂದ ಇದು ಆನ್ಲೈನಲ್ಲೇ ಸಿಗುತ್ತೆ. ಇದು ನಿಮಗೆ ಆಫ್ಲೈನ್ ಇರೋದಿಲ್ಲ, ಓನ್ಲಿ 70 ಟೆಸ್ಟ್ ಮಾತ್ರ ಆನ್ಲೈನಲ್ಲಿ ಇರುತ್ತೆ. ಗಾಟ್ ಇಟ್, ಫೈನ್. ಸಿ, ಬಿಫೋರ್ ಎಂಡಿಂಗ್ ದ ವಿಡಿಯೋ ಐ ಜಸ್ಟ್ ವಾಂಟ್ ಟು ಸೇ ಒನ್ ಥಿಂಗ್ ಹಿಯರ್. ಸಿ, ಪ್ರತಿಯೊಬ್ಬ ವಿದ್ಯಾರ್ಥಿಯ ತಯಾರಿಯಲ್ಲಿ ಒಂದು ಹಂತ ಅಂತ ಬರುತ್ತೆ. ದಟ್ ಈಸ್ ದೇರ್ ಈಸ್ ಸಮ್ ಸ್ಟೇಜ್. ಸಿ, ಈ ಒಂದು ಹಂತದಲ್ಲಿ ನಮಗೆ ಟೈಮ್ ಅನ್ನೋದು ಮೋರ್ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಸಮಯ ಅನ್ನೋದು ಆತ್ಮವಿಶ್ವಾಸಕ್ಕಿಂತ ವೇಗವಾಗಿ ಓಡ್ತಾ ಇರುತ್ತೆ. ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್, ರೈಟ್? ನೆಕ್ಸ್ಟ್ ಆ್ಯಂಡ್ ಒನ್ ಮೋರ್ ಪಾಯಿಂಟ್, ಆಲ್ರೆಡಿ ಹೇಳ್ದಂಗೆ ಸಿಲೆಬಸ್ ಅಂದರೆ ಇದೊಂಥರ ಮುಗಿಯಾದ ಪರ್ವತ ಇದ್ದಂಗೆ, ಸೀರಿಯಸ್ಲಿ. ಸೊ ನೀವೇ ನೋಡಿದ್ದೀರ, ಐ ಥಿಂಕ್ ಎವ್ರಿ ಒನ್ ನೋ ದಿಸ್. AO ಸಿಲೆಬಸ್ಸು ಎಷ್ಟು ಕೊಟ್ಟಿದ್ದಾರೆ ಅನ್ನೋದು, ನಾವು ಸಿಲೆಬಸ್ ಓದಲಿಕ್ಕೆ ಒಂದು ದಿನ ಬೇಕು. ಯು ನೋ ದೀಸ್ ಥಿಂಗ್ಸ್, ರೈಟ್? ಸೊ ಇಷ್ಟಾಗಿ ಹೇಳ್ತಿದ್ದೀನಿ ಅಂತಂದರೆ, ಸಿ, ದಿಸ್ ಈಸ್ ದ ರೈಟ್ ಸ್ಟೇಜ್ ಬಿಕಾಸ್ 1 month away the exam. This is the right time and syllabus ಆಲ್ರೆಡಿ ನಿಮಗೆ ಗೊತ್ತಾಯಿದೆ. ಸೊ ಇದನ್ನು ನೀವು ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡ್ಕೊಂಡಿದ್ದೀರಾ ಅಂತಂದರೆ, ಸೊ ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಮೇಕ್ ಇಟ್ ಇನ್ ಟು ದ ಲೀಸ್ಟ್. ಅದರಲ್ಲೂ 945 ಪೋಸ್ಟ್, ದಿಸ್ ಈಸ್ ದ ಫಸ್ಟ್ ಟೈಮ್. ಐ ಥಿಂಕ್ ಇನ್ ಬೇರೆ ಸ್ಟೇಟ್ಸಲ್ಲಿ ನೋಡಿದ್ರು ತಾಮೇತ, ದಿಸ್ ಈಸ್ ದ ವೆರಿ ಹ್ಯೂಜ್ ನಂಬರ್. ದಿಸ್ ಇಸ್ ದ ಫಸ್ಟ್ ಟೈಮ್ ದೇರ್ ಕಾಲಿಂಗ್ ಇಷ್ಟು ನಂಬರ್. ಓಕೆ, ಸೊ ಈ ಆಪರ್ಚುನಿಟಿನ ಮಿಸ್ ಮಾಡಬೇಡಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಕಮ್ ಟು ದ ಪ್ರೈಸ್. ಓಕೆ, ನಿಮಗೆ 50% ಆಫಲ್ಲಿ. ಸಿ, ನೀವು 50%, ನೀವು ಯಾವುದೇ ಕೋರ್ಸ್ ತಗೊಳ್ಳಿ, ಕೋರ್ಸ್ ಪ್ರೈಸ್ ನೋಡಿ, ಅದರಲ್ಲಿ 50% ಮಾತ್ರ ಪೇಮೆಂಟ್. ಯು ಜಸ್ಟ್ ಜಾಯಿನ್ ದ ಬ್ಯಾಚ್ ಆ್ಯಂಡ್ ಐ ಆಮ್ ರಿಕ್ವೆಸ್ಟಿಂಗ್ ಯು ಗೈಸ್, ಸೊ ಯುಟಿಲೈಸ್ ಫುಲ್ಲಿ. ಓಕೆ, ಸೊ ಮತ್ತೆ ಆ ರಿಗ್ರೆಟ್ ಇರಬಾರ್ದು. ಏನಂತ, ನಾನು ಅದು ಮಾಡಬೇಕಿತ್ತು, ಕೆಲವೊಂದು UPSC ಅಂದ್ಕೋತೀವಲ್ಲ, ಲಾಸ್ಟ್ ಟೈಮ್ ನಾನು ಅಲ್ಲಿ ಜಾಯ್ನ್ ಆಗಬೇಕಿತ್ತು, ಅವ್ರ ಹತ್ರ ಮೆಂಟರ್ಶಿಪ್ ತಗೋಬೇಕಿತ್ತು. ಸೊ ಈ ಒಂದು ಗಿಲ್ಟ್ ಇದೆಯಲ್ಲ, ಇಟ್ಸ್ ವೆರಿ ಡೇಂಜರಸ್. ಐ ಥಿಂಕ್ ನಿಮಗೆಲ್ಲ ಗೊತ್ತಾಯಿದೆ. ಸೊ ಕಮ್ ಔಟ್ ಆಫ್ ದಟ್ ಗಿಲ್ಟ್ ಆ್ಯಂಡ್ ಟೇಕ್ ಹೆಲ್ಪ್. ನಮ್ಮ ಹತ್ರ ಏನಂತಲ್ಲ, ಯಾರು ಹತ್ರ ಬೇಕಾದ್ರೂ ಹೆಲ್ಪ್ ತಗೊಳ್ಳಿ. ಸೊ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಯು ಫಿನಿಶ್ ದ ಸಿಲೆಬಸ್, ಟೆಸ್ಟ್ ಸೀರೀಸ್, ಆ್ಯಂಡ್ ಇಫ್ ಯು ವಾಂಟ್ ಯು ಕ್ಯಾನ್ ಗೆಟ್ ದಟ್ ವಿಡಿಯೋ ಡಿಸ್ಕಷನ್ ಆಲ್ಸೋ. ಸೊ ಕೊನೆಯದಾಗಿ, ತಯಾರಿಯ ಅಂತಿಮ ಹಂತದಲ್ಲಿ ಪ್ರತಿಯೊಂದು ಕ್ಷಣವೂ ಅಂತಿಮವಾಗಿರುತ್ತದೆ. ಸೊ ದ ಪಾಯಿಂಟ್ ಹಿಯರ್ ಈಸ್ ಟೇಕ್ ಆಕ್ಷನ್. ಸ್ಟಾರ್ಟ್ ಪ್ರಿಪೇರಿಂಗ್ ಆ್ಯಂಡ್ ಏನೇ ಕ್ವರೀಸ್ ಇದ್ರೂ ಕಾಮೆಂಟಲ್ಲೇ ಮೆನ್ಷನ್ ಮಾಡಿ. ಗಾಟ್ ಇಟ್? ಥ್ಯಾಂಕ್ ಯು.